ನಮಸ್ಕಾರ. ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ರೀ. ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ರಾಜ್ಯದಲ್ಲಿ ಪ್ರಸ್ತುತ ಚರ್ಚೆಯಾಗ್ತಿರುವಂತಹ ವಿಬಿಜಿ ರಾಮ್ಜಿ ಮತ್ತು ಮನ್ರೇಗಾ ವಿಚಾರ, ರಾಜ್ಯದ ಅಭಿವೃದ್ಧಿ ಎತ್ತ ಕಡೆ ಸಾಗಿದೆ, ಹೀಗೆ ಹಲವು ವಿಚಾರಗಳನ್ನು ಮಾತಾಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ನಾಯಕರು, ಖ್ಯಾತ ಶಾಸಕರು ಆಗಿರುವಂತಹ ಬೇಳೂರು ಗೋಪಾಲಕೃಷ್ಣ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಪ್ರಸ್ತುತ ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಷಯಗಳು ಅಂತ ಹೇಳಿದ್ರೆ ವಿಬಿಜಿ ರಾಮ್ಜಿ, ಮನ್ರೇಗಾ. ಸಹಜವಾಗಿ ಬಿಜೆಪಿಯವರು ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಜನಸಾಮಾನ್ಯರಿಗೂ ಈ ಡೌಟ್ ಬಂದೇ ಬರುತ್ತೆ. ನರೇಗಾ ಮನ್ರೇಗಾ ಮಾಡಿದ್ರು, ಮನ್ರೇಗಾ ವಿಬಿಜಿ ರಾಮ್ಜಿ ಆದಾಗ ಇಲ್ಲಿ ಆಕ್ಷೇಪ ಬರ್ತಾ ಇದೆ ಅಂತ. ಯಾಕೆ ಹೀಗಾಗ್ತಿದೆ ನೋಡಿ, ನೀವು ಒಂದು ತಿಳ್ಕೋಬೇಕು. ಯಾವ್ದಾದ್ರು ಒಂದು ಯೋಜನೆನ ರದ್ದುಗೊಳಿಸಬೇಕಾದ್ರೆ ತಾವು ತೀರ್ಮಾನ ಮಾಡೋಕ್ಕಿಂತ ಮುಂಚೆ ಚರ್ಚೆಗಳಾಗಬೇಕಲ್ವಾ? ರಾಷ್ಟ್ರದಲ್ಲಿ ಚರ್ಚೆ ಆಗಬೇಕು. ಇದು ಇಡೀ ಹಿಂದೆ ಮನಮೋಹನ್ ಸಿಂಗ್ ಅವರು ಆ ಕಾಲದಲ್ಲಿ ಜನಸಾಮಾನ್ಯರಿಗೆ ಮುಟ್ಟುವಂತ ಕೆಲಸವನ್ನ ಇವತ್ತು ಉದ್ಯೋಗ ಖಾತ್ರಿ ಮಾಡಿದ್ರು ಅಲ್ವಾ? ಅದು ಕೂಲಿ ಕಾರ್ಮಿಕರಿಗೆ, ಗುಳೆ ಹೋಗುವಂತವರಿಗೆ, ಕೂಲಿಗಾಗಿ ಕಾಳುವಂತ ಆ ಅರ್ಥದಲ್ಲಿ ಆ ಕಾಲದಲ್ಲಿ ಮಾಡಿದ್ರು. ಅದು ಏನಾಯ್ತು, ಆ ಭಾಗ ಗುಲ್ಬರ್ಗ, ಬೇರೆ ಬೇರೆ ದೇಶದಲ್ಲೆಲ್ಲ ಎಲ್ಲ ರಾಜ್ಯದಲ್ಲಿ ಅದೊಂದಿಷ್ಟು ಜನರಿಗೆ ಕೂಲಿ ಸಿಕ್ತು. ಆ ಕಾಲದಲ್ಲಿ ಕೂಲಿ ಸಿಗ್ತಾ ಇರ್ಲಿಲ್ಲ, ಬಹಳ ಬಡತನ ಇತ್ತಲ್ಲ ಅದು. ಆ ಟೈಮಲ್ಲಿ ಎಷ್ಟು ಬೇಕು ಹಣ ಇರ್ತಿತ್ತು. ಮತ್ತೆ ರೈತರಿಗೆ, ಇನ್ನಿತರರಿಗೆ ಒಂದು 4-5 ಗಂಟೆ ಕೆಲಸ ಮಾಡಿ ಇನ್ನು ಮನೆ ಕೆಲಸ ಮಾಡ್ಕೊಳ್ಳೋ ಅವಕಾಶ ಸಿಗ್ತಿತ್ತು. ಅದು ಅತ್ಯಂತ ಯಶಸ್ವಿಯಾಗಿ ಇಡೀ ದೇಶದಲ್ಲಿ ಒಳ್ಳೆಯ ರೀತಿಯಲ್ಲಿ 10 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಅವರು ಕೊಟ್ಟಂಥದ್ದು ನಡೀತು. ಈಗ ಏನಾಗಿದೆ, ಈಗ ನೀವು 2 years ಇಂದ ಅದಕ್ಕೆ ಇದಕ್ಕೋಸ್ಕರ ಇರಬೇಕು, ಇವು ಚೇಂಜ್ ಮಾಡಕ್ಕೋಸ್ಕರನೇ ಹಣ ಬಿಡುಗಡೆ ಕಮ್ಮಿ ಮಾಡ್ತಾ ಬಂದ್ರು. ಅಂದ್ರೆ ಹಣ ಬಿಡುಗಡೆ ಕಮ್ಮಿ ಆಯ್ತು. ರಾಜ್ಯದ ಪಾಲು ಏನು 100% ಅವರೇ ಕೊಡ್ಬೇಕು, ಕೇಂದ್ರನೇ ಕೊಡ್ಬೇಕು. ಈಗ ಏನಾಗಿದೆ, ನಾವು ಅವರು ಏನಾಗ್ತಾರೆ, ನಮಗೂ 60, ನಮಗೆ 40%, ಅವ್ರು 60% ಬಂದ್ರು. ಈಗ 50-50 ಬಂದ್ರು, ದುಡ್ಡಿಲ್ಲ. ಅಂದ್ರೆ ಅಭಿವೃದ್ಧಿಯ ಚಿಂತನೆ, ರೈತರ ಪರವಾಗಿ ಧ್ವನಿ ಅನ್ನೋರು ಮೋದಿಜಿಯವರು ಯಾಕೆ ಈ ತರ ಮಾಡ್ತೀರಿ? ಪರವಾಗಿಲ್ಲ, ನೀವು ಈಗ ಹೊಸ ತರ್ತಾ ಇದೀರಿ ಅಲ್ವಾ? ಕೊಡಕ್ಕೆ ದುಡ್ಡು ಕೊಡಕ್ಕೆ ಅಲ್ಲಿವರೆಗೆ ಈಗ 2 years ಯಾಕೆ ನೀವು ದುಡ್ಡು ಕೊಟ್ಟಿಲ್ಲ? ಜನಪರ ಯಾಕೆ ಅದು ಸುಮ್ಮನೆ ನಿಲ್ಸಿದ್ರಿ? ಏನ್ ಆ ರೈತರು ಏನ್ ಪಾಪ ಮಾಡಿದ್ರಿ ಹೇಳಿ? ಏನ್ ಮಾಡಕ್ ಹೊರಟಿದ್ದಾರೆ ಅವ್ರ ಉದ್ದೇಶ ಅಂದ್ರೆ ರಾಜ್ಯದ ಈ ಹೆಸರು ಏನಿತ್ತು, ಮನಮೋಹನ್ ಸಿಂಗ್ ಅವರ ಹೆಸರು, ಅಥವಾ ಹಿಂದೆ ಇಂದಿರಾ ಗಾಂಧಿ ಅವರು ಏನ್ ಮಾಡಿದ್ರು, ಈ ಯೋಜನೆಗಳನ್ನೆಲ್ಲ ಅವರು ರದ್ದು ಮಾಡ್ತಾ ಬಂದಿದ್ದಾರೆ ಅಲ್ವಾ? ಹಿಂದೆ ನೋಡಿ, ಬೇರೆ ಬೇರೆ ರಾಜ್ಯದ ಹೆಸರು ಚೇಂಜ್ ಮಾಡ್ಕೊಂಡು ಬಂದ್ರೆ ಅದು ಅವ್ರವ್ರಿಗೆ ಬಿಡಿ. ಆದ್ರೆ ಮನಮೋಹನ್ ಸಿಂಗ್ ಕೊಟ್ಟಂತ ಕಾರ್ಯಕ್ರಮ ಇಡೀ ದೇಶದ ಜನರು ಅವರಿಗೆ ಎಲ್ಲರೂ ಋಣಿಯಾಗಿದ್ದ. ನನಗಂತೂ ಖುಷಿ ಇದೆ. ಆ ಕಾಲದಲ್ಲಿ ನಾವು ಹಳ್ಳಿಯಲ್ಲಿ ಜೀವನದಲ್ಲಿ ನಾವು ನೋಡಿದಾಗ ಎಷ್ಟು ಜನ ಕೆಲಸ ಮಾಡ್ತಿದ್ರು, ಕೆರೆ ತೆಗಿತಿದ್ರು, ಹೂಳೆತ್ತಿದ್ರು, ಇನ್ನೊಂದು ಮಾಡ್ತಿದ್ರು, ಅಲ್ಲೆಲ್ಲ ಕೆಲಸಗಳು ಚೆನ್ನಾಗಿ ನಡೀತಿದ್ರು. ಈಗ ಯಾಕೆ ಹಾಗಾಯ್ತು? ನೀವು ಹೇಳಿದ ಚರ್ಚೆಯ ವಿಷಯವೇ, ನೀವು ಹೇಳ್ತಿರೋ ಹಾಗೆ ಇದು ಚರ್ಚೆಯ ವಿಷಯವೇ. ಚರ್ಚೆ ಮಾಡ್ಬೇಕು, ಸಮಗ್ರವಾಗಿ ಆಗ್ಬೇಕು. ಆದ್ರೆ ಇದೇ ವಿಬಿಜಿ ರಾಮ್ಜಿ, ಮನ್ರೇಗಾನ ಇಟ್ಕೊಂಡು 3 ದಿವಸ ಕಲಾಪನ ವ್ಯರ್ಥ ಮಾಡ್ತೀರಿ ಅನ್ನೋದಾದ್ರೆ ನಮ್ ತಪ್ಪಿಲ್ಲ. ನಾವು ನೋಡಿ ಕರೆದಿರೋದು ಅದಕ್ಕೋಸ್ಕರ. ನಾವು ಇವತ್ತು ಒಂದು ರಾಜ್ಯದ ಒಂದು ಸರ್ಕಾರ ನಮ್ದಿದ್ದು, ಕೇಂದ್ರದಲ್ಲಿ ನಾವು ಆಡಳಿತ ಮಾಡಿ ಬಂದಿದ್ದೆ, ಅವರೊಬ್ಬರೇ ಎಲ್ಲ ಮಾಡಿದ್ದಲ್ಲಲ್ವಾ? ಮನಮೋಹನ್ ಸಿಂಗ್ ಕೊಟ್ಟಂತ ಕಾರ್ಯಕ್ರಮ ರದ್ದುಗೊಳಿಸಿದಾಗ ನಮಗೆ ಬೇಸರ ಆಗತ್ತಲ್ವಾ? ಈಗ ಜನಸಾಮಾನ್ಯರಿಗೆ ಏನ್ ಹೇಳ್ಬೋದು ಹೇಳಿ ಅಲ್ವಾ? ಉದ್ಯೋಗ ಖಾತ್ರದ ಚೇಂಜ್ ಯಾಕೆ ಮಾಡ್ತೀರಿ? ನಿಮ್ಗೆ ಏನು ಉದ್ದೇಶ ಏನಿದೆ? ಅಲ್ಲ, ರದ್ದಿಗೂ ಬದಲಾವಣೆಗೂ ವ್ಯತ್ಯಾಸ ಇದೆ. ಕಾರ್ಯಕ್ರಮ ರದ್ದಾಗಿಲ್ಲ, ಅದರ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ. ಯಾಕೆ ಮಾಡ್ತೀರಿ? ಉದ್ಯೋಗ ಗಾಂಧೀಜಿಯವರ ಇದ್ರಲ್ಲಿ ಇಟ್ಟಿದ್ದಲ್ವಾ? ನೀವು ಯಾಕೆ ಚೇಂಜ್ ಮಾಡ್ತೀರಿ? ಗಾಂಧೀಜಿಯವ್ರನ್ನ ಯಾಕೆ ಅವಮಾನ ಮಾಡ್ತೀರಿ? ಯಾಕೆ ಚೇಂಜ್ ಮಾಡೋ ಉದ್ದೇಶ ಏನ್ ಹೇಳಿ? ಇದನ್ನೇ ಮುಂದುವರ್ಸ್ಕೊಂಡು ಹೋಗಿ, ಇದಕ್ಕೆ ಕೊಡಿ, ಇದಕ್ಕೆ ಹೇಳಿ. ಬೇಕಾದ್ರೆ ಉದ್ಯೋಗ ಖಾತ್ರಿಯಲ್ಲಿ ಇನ್ನೊಂದು ಏನಾದ್ರು ಸೇರ್ಸ್ಕೊಂಡು ಮುಂದೆ ಬೇಕಾದ್ರೆ ಏನಾರು ಮಾಡ್ಕೋಬೋದಾ? ಆದ್ರೆ ಗಾಂಧೀಜಿಯವರ ಹೆಸರು ತೆಗೆಯೋದಿದೆಯಲ್ಲ, ಇದು ದೊಡ್ಡ ಅಪಮಾನ. ಇದು ನೀವೇ ಹೇಳಿದಾಗೆ ಹಂತ ಹಂತವಾಗಿ ಕಾಲಘಟ್ಟದಲ್ಲಿ ಹೆಸರಿನ ಬದಲಾವಣೆ ಮಾಡಿ. ಯಾವ್ದು ಮಾಡ್ತೀರಿ? ಕೂಲಿಗಾಗಿ ಕಾಳು, ಹಂತ ಹಂತವಾಗಿ ಆ ಹೆಸರುಗಳ ಬದಲಾಯಿತು. ನಂತರ ನರೇಗಾನು ಆಯ್ತು, ಮನ್ರೇಗಾ ಮಾಡಿದವ್ರು ನೀವೇ. ಅಂದ್ಮೇಲೆ ವಿಬಿಜಿ ರಾಮ್ಜಿ ನಿಮಗೆ ರಾಮ ಕಂಡು ಬಿಡ್ತಾನಲ್ಲ. ನೋಡಿ ಆತರ ನನಗೆ ರಾಮನ ಬಗ್ಗೆ ನಮ್ಗೆ ಗೌರವ ಇದೆ, ಆತರನ ಹೇಳಲಿಕ್ಕೆ ಹೋಗುದಿಲ್ಲ. ನೀವು ಒಬ್ಬ ಗಾಂಧೀಜಿಯವರ ಇದನ್ನ ನೀವು ತೆಗೆದು, ನೀವು ಯಾವ ಉದ್ದೇಶಕ್ಕಾಗಿ ತೆಗೆದಿರೋ ನಾವು ಕೇಳಿದಷ್ಟೇ. ನಮ್ಮ ರಾಜ್ಯದಲ್ಲಿ ನಾವು ಬೇಡ ಅಂತ ಇದ್ದೀವಿ ಅಲ್ವಾ? ನೀವು ಹೋಗಿ 100% ನೀವು ಕೊಡ್ತಾ ಇದ್ದೀರಾ?
100% ನೀವು ಕೊಡಿ. ಕೊಡ್ತಾ ಇದ್ದಾರೆ ನೀವು 2 years ಆಯ್ತು, ಎಲ್ಲಿ ಕೊಟ್ಟಿದ್ದೀರಿ? ಉದ್ಯೋಗ ಖಾತೆ ನಿಂತೋಗಿದೆ. ನಮ್ಮಲ್ಲಿ ಈಗ ದುಡ್ಡು ಬರ್ತಾ ಇಲ್ಲ. 40% ಅಲ್ಲಿ ನಾವೇನ್ ಕೆಲಸ ಮಾಡ್ಸಕ್ಕಾಗತ್ತೆ ರಾಜ್ಯ ಸರ್ಕಾರ ಅಲ್ವಾ? ಈಗ ಹೋಗಿ ಹಳ್ಳಿಯಲ್ಲಿ ನೀವು ಹೋಗಿ ಟಿವಿಯಲ್ಲಿ ಮುಂದೆ ಹೋಗಿ ಕೇಳಿ, ಏನಾರು ಇದೆಯಾ ಉದ್ಯೋಗ ಖಾತ್ರೆ? ಏನೇನು ಇಲ್ಲ. ಜನಸಾಮಾನ್ಯರಿಗೆ ಒಂದು ಸ್ವಲ್ಪ ಆರ್ಥಿಕ ಮಟ್ಟದಲ್ಲಿ ಚೆನ್ನಾಗಿರೋದ್ರಿಂದ ಸ್ವಲ್ಪ ಉದ್ಯೋಗ ಖಾತ್ರೆ ಬಗ್ಗೆ ಅವ್ರು ತಲೆ ಕೆಡ್ಸ್ಕೊಳ್ತಾ ಇಲ್ಲ ಅಂದ್ರೆ ಹಳ್ಳಿಯದಲ್ಲಿ ನೋಡಿ, ತೋಟದ ಕೆಲಸ ಮಾಡಿಸ್ಕೋಬಹುದು, ಅವ್ರ ವೈಯಕ್ತಿಕ ಕೆಲಸ ಮಾಡ್ಬೋದು, ಬಾವಿಗಳು ತಗ್ಸ್ಕೋಬಹುದು, ಆಮೇಲೆ ಕೆರೆಗಳನ್ನು ಹೂಳು ಎತ್ಕೊಳ್ಳಬಹುದು. ಎಷ್ಟು ಚೆನ್ನಾಗಾಗ್ತಿತ್ತು. ಈಗ ಎಲ್ಲಿದೆ ಅದು? ಓಕೆ, ನೀವು ಮಹಾತ್ಮ ಗಾಂಧಿ ಬಗ್ಗೆ ಇಷ್ಟೆಲ್ಲ ಉಲ್ಲೇಖ ಮಾಡ್ತಾ ಇದ್ದೀರಿ. ನೆನ್ನೆ ಸದನದಲ್ಲಿ ವಿಜಯೇಂದ್ರ ಅವ್ರು ಮಾತಾಡ್ಬೇಕಾದ್ರೆ ಒಂದು ಪ್ರಮುಖ ವಿಚಾರ ಉಲ್ಲೇಖ ಮಾಡಿದ್ರು. ಮಹಾತ್ಮ ಗಾಂಧಿ ಅಂದಾಗ ರಾಮರಾಜ್ಯದ ಕನಸನ್ನ ಹೊತ್ತವರು. ಇವತ್ತು 650ಕ್ಕೂ ಹೆಚ್ಚು ಬಾರ್ ಲೈಸೆನ್ಸ್ ಅನ್ನ ಕೊಡೋದಕ್ಕೆ ಕಾಂಗ್ರೆಸ್ನವ್ರು ಹೊರಟಿದ್ದಾರೆ. ನೀವು ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ತೀರಿ ಅಂತ ಕೇಳಿದ್ದಾರೆ. ಶಬಾಷ್, ನಾನು ಇವಾಗಲೇ ಕೊಡ್ತೇನೆ ನಿಮಗೆ. ಇದೇ ಇವರು ಸರ್ಕಾರದಲ್ಲಿ ಗೋಪಾಲಯ್ಯ ಇವತ್ತು ಏನು ಅಬ್ಕಾರಿ ಮಂತ್ರಿ ಆದಾಗ 2050 CL7 ಕೊಟ್ಟಿದ್ದಾರೆ. 2000 CL7 ಕೊಟ್ಟಿದ್ದಾರೆ. ವಿಜಯೇಂದ್ರಗೆ ಏನಾದ್ರು ಇದ್ರೆ ಕೇಳಿ ಅಲ್ವಾ? ವಿಜಯೇಂದ್ರ ರಾಜ್ಯ ಕೇಳಿ, ಅವ್ರು 2000 ಕೊಟ್ಟಿದ್ದಾರೆ. ನಾವು 600 ಕೊಟ್ಟಿದೆ ಅಂತ ಅವ್ರು ಹೇಳ್ತಾರಲ್ಲ. 2000 ನಾನು ದಾಖಲೆ ಕೊಡ್ತೇನೆ. 2000 ಕೊಟ್ಟಿದ್ದಾರೆ. 2000 CL7 ಬಾರ್ಗಳಾಗಿ ಮಾರ್ಪಟ್ಟಿದ್ದಾರೆ. ಇದು ಅವ್ರು ಕೊಟ್ಟಿಲ್ವಾ? ಅವ್ರು ಹೆಂಗ್ ಕೊಟ್ರು? ಅವರು ನಾವು ಕೊಟ್ಟಿರೋದು ಜನಸಂಖ್ಯೆ ಆಧಾರದ ಮೇಲೆ ನಾವು ಸ್ವಲ್ಪ ಕೊಟ್ಟಿದೀವಿ, ಇಲ್ಲ ಅಂತಿಲ್ಲ. ನಾವು ಕೊಟ್ಟಿದ್ದು 600 ಕೊಟ್ಟಿದ್ದು ಅಲ್ವಾ? ಹಂಗಾಗಿ ಮಹಾತ್ಮ ಗಾಂಧೀಜಿ ಅವ್ರ ಹೆಸರು ಹೇಳ್ಕೊಂಡು ನಾವು ಕೊಟ್ಟಿದ್ದು ಅಲ್ಲ ಇದು ಅಲ್ವಾ? ದೇಶದ ಇದರಲ್ಲಿ ಇವತ್ತು ರಾಜ್ಯದಲ್ಲಿ CL7 ಕೆಲವರು ಕೇಸ್ ಹಾಕಿದ್ದಾರೆ. ನಮ್ಮ ರಾಜ್ಯದಲ್ಲಿ ಇಷ್ಟು ಜನಸಂಖ್ಯೆ ಇದೆ, ಇಷ್ಟು ಕೊಡ್ಬೇಕನ್ನೋದು ಇದೆ, ಅದ್ರ ಮೇಲೆ ಕೇಸ್ ಹಾಕಿದ್ದಾರೆ. ಮೊನ್ನೆ ನಾವು ಹಾರಾಜ್ ಮಾಡ್ಬೇಕಂದ್ರೆ ಒಂದಿಷ್ಟು ಇತ್ತು, ನಮ್ಮದು ಕೋಟ ಇತ್ತು, ಹಾರಾಜ್ ಮಾಡ್ಬೇಕಂದಾಗ ಕೇಸ್ ಹಾಕೊಂಡಿದ್ದಾರೆ, ಅದು ಪೆಂಡಿಂಗ್ ಉಳ್ಕೊಂಡಿದೆ. ಯಾವ ರೀತಿಯ ಇವತ್ತು ವಿಜೇಂದ್ರ ಅವ್ರು ಮಾತಾಡಕ್ಕೆ ಅವ್ರಿಗೆ ಯೋಗ್ಯತೆ ಇದೆ? ಅವರಿಗೆ ಅವ್ರು ತಿಳ್ಕೋಬೇಕಲ್ಲ, ತಮ್ಮ ಕಾಲದಲ್ಲಿ ಏನ್ ನಡೀತು, ತಮ್ಮ ಕಾಲದಲ್ಲಿ ಏನು ಆಗಿದೆ, ಅದು ಯೋಚನೆ ಮಾಡಿ ಹೇಳ್ಬೇಕು ಅವ್ರಿಗೆ ಅಲ್ವಾ? ಅವ್ರ ಪಾಪ ಹಿಂದಿನ ಅವ್ರ ತಂದೆ ಇದ್ದಾಗ ಆಗಿದ್ದು, ಅವ್ರ ತಂದೆಯವರೇ ಮುಖ್ಯಮಂತ್ರಿಗಳಾಗಿದ್ರು, ಬೊಮ್ಮಾಯಿ ಮುಖ್ಯಮಂತ್ರಿಗಳಾದಾಗ ಆಗಿರುವಲ್ವಾ? ಅದೆಲ್ಲ ಅವ್ರಿಗೆ ಗೊತ್ತಿಲ್ವ? ಅವ್ರಿಗೆ ಗೊತ್ತಿದೆ. ಒಟ್ಟು ನಮ್ಮ ಕಾಲದಲ್ಲಿ ಆಗಿದ್ ಮಾತ್ರ ಹೇಳ್ತಿರ್ಬಿಟ್ರೆ ನಿಮ್ ಕಾಲದಲ್ಲಿ ಆಗಿದ್ ಹೇಳ್ಬೇಕಲ್ಲ. ಹಾಗಾಗಿ ಗಾಂಧೀಜಿ ಬಗ್ಗೆ ಮಾತಾಡೋಕೆ ಅವ್ರ ಯೋಗ್ಯತೆನೇ ಇಲ್ಲ ಅವರಿಗೆ. ಬಿಡಿ ಅವರು, ಯಾಕಂದ್ರೆ ಮಹಾತ್ಮ ಗಾಂಧೀಜಿಯನ್ನ ಅವರು ಆ ಕಾಲದಲ್ಲೇ ಇದು ಏನು ಗೋಡ್ಸೆ ಅಂತ ಅವ್ರು ಇಟ್ಕೊಂಡು ಸಾಯಿಸಿದವ್ರು. ಅವರೆಲ್ಲ ಅವ್ರು ಮಾತಾಡೋ ಹಕ್ಕೇ ಇಲ್ಲ ಅವರಿಗೆ. ಮಹಾತ್ಮ ಗಾಂಧಿ ಹೆಸರನ್ನ ಇಟ್ಕೊಂಡು ವೋಟ್ ಬ್ಯಾಂಕ್ ರಾಜಕಾರಣವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಇವತ್ತು ಮಹಾತ್ಮ ಗಾಂಧೀಜಿಯವರನ್ನ ಕ್ಯಾರಿಕೇಚರ್, ಈ ಕಾರ್ಟೂನ್ ತರ ಜಾಹೀರಾತಲ್ಲೂ ಬಳಕೆ ಮಾಡ್ತಿದ್ದಾರೆ. ಇದು ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯವರಿಗೆ ಕೂಡ ಗೌರವ. ಮೇಡಮ್, ನಾವು ಯಾವತ್ತೂ ಸಹ ಗಾಂಧೀಜಿಯವರ ಬಗ್ಗೆ ಅಪಾರವಾದಂತ ಗೌರವ ಇಟ್ಕೊಂಡು ಬಂದಂತರು. ಇವ್ರ ತರ ಬೂಟಾಟಿಕೆ ಮಾಡ್ಕೊಂಡು ಬಂದಂತಾರಲ್ವಾ? ಹಿಂದುತ್ವವಾದಿಗಳು ಎಷ್ಟು ಜನ ಇವತ್ತು ಗಾಂಧೀಜಿ ಫೋಟೋಕ್ಕೆ ಚಪ್ಪಲಿ ಹಾರ ಹಾಕಿದ್ರು, ಗಾಂಧೀಜಿ ಫೋಟೋವನ್ನು ಸುಟ್ರು, ಅಂಬೇಡ್ಕರ್ ಫೋಟೋವನ್ನು ಎಷ್ಟು ಜನ ಸುಟ್ಟಿಲ್ಲ. ಏನಾದ್ರೂ ಚಕ್ರ ಎತ್ತಿದ್ರು ಇವರು, ಯಾರಾದ್ರೂ ಮಾತಾಡಿದ್ರು ಅದ್ರ ಬಗ್ಗೆ? ಒಬ್ಬರು ಮಾತಾಡಿಲ್ಲ. ಇವರೆಲ್ಲ ಇವ್ರಿಗೆ ಯೋಗ್ಯತೆ ಇಲ್ಲ ಆತರ ಮಾತಾಡ್ಲಿಕ್ಕೆ. ನಾವು ಕಾಂಗ್ರೆಸ್ ಸರ್ಕಾರದಲ್ಲಿ ಗಾಂಧೀಜಿಗೆ ಅಂಬೇಡ್ಕರ್ ಕೊಡೋ ಗೌರವ ನಾವು ಕೊಟ್ಟಿದೀವಿ. ಅದು ಯಾವ ಕಾರಣಕ್ಕೂ ಅದು ನಮ್ಗೆ ತಪ್ಪಲ್ಲ. ಗಾಂಧೀಜಿಯವ್ರ ಫೋಟೋ ಹಿಡ್ಕೊಂಡು ಹೋಗುವಂತ ಇದು ಅಲ್ಲ ನಮ್ದು. ಹಿಂದಿನ ಅವರ ಈ ದೇಶಕ್ಕಾಗಿ, ಈ ನಾಡಿಗಾಗಿ ನಮ್ಗೆ ಕೊಟ್ಟಂತ ಕೊಡುಗೆಗೋಸ್ಕರ, ಅವ್ರು ಕೊಟ್ಟಂತ ಸ್ವಾತಂತ್ರ್ಯಕ್ಕೋಸ್ಕರ ಅವ್ರನ್ನ ಇವತ್ತು ಮಹಾತ್ಮ ಗಾಂಧೀಜಿ ಅಂತ ನಾವು ಕರಿತೀವಿ ಅಲ್ವಾ? ಪಿತಾಮಹ ಅಂತ ನಾವು ಕರಿತೀವಿ. ಆ ಪಿತಾಮಗಾರ ಗೌರವ ಕೊಡ್ಬೇಕಲ್ಲ, ಆ ಯೋಗ್ಯತೆ ಇವ್ರಿಗಿಲ್ಲಲ್ಲ. ಮೋದಿಜಿಯವರೇ ಹೇಳ್ಬೋದಿತ್ತಲ್ಲ, ಆ ಫೋಟೋ ಸುಡಬೇಡಿ, ಆ ಫೋಟೋಗೆ ಹಾರ ಹಾಕ್ಬೇಡಿ, ಗಾಂಧೀಜಿ ಅವಮಾನ ಮಾಡಬೇಡಿ ಅಂತ ಅವ್ರಾರು ಹೇಳ್ಬೋದಿತ್ತಲ್ಲ. ಅವರು ಯಾವತ್ತೂ ಬಾಯ್ಬಿಟ್ಟು ಹೇಳಲಿಲ್ಲ. ಹಾಗೆ ಈ ತರ ದುಷ್ಟ ಶಕ್ತಿಗಳು ಕೆಲವು ಕೆಲಸ ಮಾಡ್ತಾವು. ಇದು ಆಗ್ಬಾರ್ದು. ಅಪ್ಪ ಮಕ್ಕಳ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಮಾತಿದೆ. ಹಂಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಈ ಜಟಾಪಟಿಯಲ್ಲಿ ಜನ ಬಡವಾಗ್ತಿದ್ದಾರೆ. ನೋಡಿ, ನೀವು ಒಂದ್ ತಿಳ್ಕೊಬೇಕು, ಯಾಕೆ ಜನ ಬಡವರಾಗಬೇಕು? ಇವ್ರು ಬಡವ್ರು ಮಾಡ್ತಾ ಇದಾರೆ. ಅರೆ, ಏನ್ ಪುಕ್ಕಟೆ ಕೊಡ್ತೀರಾ ನೀವು? ಅಲ್ರಿ, ನಾವು GST ಕೊಡ್ತಾ ಇಲ್ವಾ? ಎಷ್ಟು ಲಕ್ಷ ಇವತ್ತು GST ಹೋಗ್ತಾ ಇರೋದು? ಅದರಲ್ಲಿ ಕೊಡಿ, 5 ಲಕ್ಷ ಕೋಟಿ ಏನು ಹೋಗುತ್ತೆ ಅಲ್ಲ ನಿಮ್ಗೆ, ಅದು ಕೊಡಿ. ನಾವು ಸುಮ್ಮನೆ ನಿಮ್ಗೆ ಕೇಳ್ತಾ ಇಲ್ಲ, ನಮ್ ಪಾಲ್ ನಮ್ಗೆ ಕೊಡಿ. ನಿಮ್ದು ಯಾವ್ದು ಎಕ್ಸ್ಟ್ರಾ ಬೇಡ, ನಮ್ಗೆ ಕೊಡೋದು ನೀವು ಬೇಡ. ರಾಜ್ಯದ ಪಾಲ್ ಕೊಡಿ. ಬೇರೆ ರಾಜ್ಯಕ್ಕೆ ಈಸಿ ಕೊಡ್ತೀರಿ, ಬೇರೆ ರಾಜ್ಯ 10 ಕೋಟಿ 15 ಕೋಟಿ 1000 ಕೋಟಿ ಎಕ್ಸ್ಟ್ರಾ ಕೊಡ್ತೀರಿ. ಬೇಡ, ನಿಮ್ದು ಮೋದಿಜಿಯವರೇ, ನೀವ್ ಎಕ್ಸ್ಟ್ರಾ ಅಂತೂ ನಮ್ಗೆ ಕೊಡೋದು ಬೇಡ. ನಮ್ಮ ಹಕ್ಕು, ನಮ್ಮ ಪಾಲ್ ಕೊಡಿ ಅಂತ ನಾವು ಕೇಳೋದ್ ತಪ್ಪೇನಿದೆ? ಇದು ತಪ್ಪ? ಈಗ ನೋಡಿ, ನಮಗೆ ಇವತ್ತು ಇದು ಉದ್ಯೋಗ ಖಾತ್ರಿ ದುಡ್ಡಿಲ್ಲ, 2 ವರ್ಷ ಆಗೋಯ್ತು, ಅದ್ರಲ್ಲೂ ದುಡ್ಡಿಲ್ಲ. ಇವತ್ತು ಹೈವೇ ರಸ್ತೆಗಳೆಲ್ಲ ನಿಂತೋಗಿದೆ. ಯಾವ ಹೈವೇ ರಸ್ತೆಗಳಾಗ್ತಿದೆ ಹೇಳಿ ಮೇಡಮ್ ಅವರೇ? ಇವತ್ತು ಇಲ್ಲಿಂದ ಮಂಗಳೂರು ಹೋಗೋ ರೈಲ್ವೆ ಹೈವೇ ನಿಂತೋಗಿದೆ. ಮಂಗಳೂರಿಂದ ಕಾರವಾರ ಹೋಗೋ ಸ್ವಲ್ಪ ಅರ್ಧ ಆಗೋಗಿದೆ.
ಇವತ್ತು ತುಮಕೂರಿಂದ ನಮ್ ಶಿವಮೊಗ್ಗ ಹೋಗೋದಕ್ಕೆ ಯಾವ್ದು ಆಗ್ತಾ ಇಲ್ಲ. ಅಂದ್ರೆ ಕೇಂದ್ರದಲ್ಲೂ ಬಜೆಟ್ ಇಲ್ಲ, ರಾಜ್ಯದಲ್ಲೂ ಇಲ್ಲ. ರಾಜ್ಯ ಬಜೆಟ್ ನಮ್ ಕೇಳ್ದಷ್ಟು ಕೊಡ್ತೀವಿ ನಾವು. ಇವ್ರು ಕೊಡ್ಬೇಕಲ್ಲ, ಹೈವೇ ಯಾರ್ದು ಇವ್ರು ನಡಿಬೇಕಲ್ಲ ಇವರು. ನಾವ್ ಹೇಳ್ತೀವಿ ಹೈವೇ ಇಷ್ಟು ಮಾಡ್ಬಿಟ್ಟಿದ್ದೀವಿ. ವಿಜೇಂದ್ರ ಇವತ್ತು ಹೇಳ್ತಿದ್ದ ನಾವು ಇಷ್ಟು ಕಿಲೋಮೀಟರ್ ಹೈವೇ ಕೊಟ್ಟಿದ್ವಿ ಅಂತ ಹೇಳ್ತಿದ್ರು. ಇವತ್ತು ಯಾವ ಕಿಲೋಮೀಟರ್ ಕೊಟ್ಟಿದ್ಯಪ್ಪ ನೀನು? 17 ವರ್ಷ ಆದ್ರೂ ಒಂದು ರಸ್ತೆನ ಮುಗ್ಸಕ್ ಆಗಿಲ್ಲ ಅಂದ್ರೆ ನೀವು ಯಾವ ರೀತಿಯ ಪ್ರಗತಿ ಮಾಡ್ತೀರಿ? ಯಾವ ದೇಶದಲ್ಲಿ ಎಲ್ಲಿದ್ದೀರಿ ನೀವು? ಯಾಕೆ ಪ್ರಗತಿ ಮಾಡ್ತೀರಿ? ಯಾವ ಅಭಿವೃದ್ಧಿ ಹೊಂದ್ತೀರಿ ನೀವು? ಅದ್ ಹೇಳ್ಬೇಕಲ್ಲ. ನಮಗೇನಿಲ್ಲ, ನಾವು ರೆಡಿ ಇದ್ದೀವಿ. ನಮ್ಮ ಪಾಲನ್ನ ನಾವು ಕೊಡ್ಲಿಕ್ಕೆ ತಯಾರಿದ್ವಿ, ನಾವು ಕೊಡ್ತೀವಿ. ಅವ್ರ ಪಾಲ್ ಕೊಡ್ಬೇಕಲ್ಲ. ಕೇಂದ್ರ ಹಾಗೂ ರಾಜ್ಯ ಅಂತ ತಗೊಳ್ಳೋದಾದ್ರೆ ಸರ್, ಅದನ್ನ ಬಿಯಾಂಡ್ ನಾನು ಮಾತಾಡ್ತಾ ಇದ್ದೀನಿ. ಬಿಜೆಪಿ ಮತ್ತು ಕಾಂಗ್ರೆಸ್ ಅಂದಾಗ ಪ್ರಮುಖ ರಾಷ್ಟ್ರೀಯ ಪಕ್ಷಗಳು ಅವಕ್ಕೆ ಆದಂತಹ ಘನತೆ ಅನ್ನೋದಿದೆ. ಈ ಪ್ರಸ್ತುತ 2-2.5 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ, ತತ್ವ ಆದರ್ಶಗಳಿಗೆ ಟೀಕೆ, ಆರೋಪ ಇವೆಲ್ಲವೂ ತೀರಾ ಸಹಜ. ಬಟ್ ಎಲ್ಲರೂ ಪ್ರತಿಷ್ಠೆಗೆ ಬಿದ್ದ್ಬಿಟ್ಟಿದ್ದಾರೆ, ಅದು ಕಾಣಿಸ್ತಾ ಇದೆ. ಅಲ್ಲ ನೋಡಿ, ಈಗ ಮೇಡಮ್ ಅವರೇ ಒಂದ್ ತಿಳ್ಕೊಬೇಕು, ಅವರ ಪಕ್ಷದ ಅವ್ರ ಏನು ತತ್ವ ಸಿದ್ಧಾಂತ ಅವ್ರದ್ದಿರುತ್ತೆ. ಹೌದು, ನಮ್ಮ ಪಕ್ಷದ ಸಿದ್ಧಾಂತ ನಮಗಿರುತ್ತೆ. ಅದನ್ನ ನಾವು ಬಿಟ್ಕೊಡಕ್ ಸಾಧ್ಯ ಇರ್ಲಿಲ್ಲ ನಿಜ ಅಲ್ವಾ? ಅವ್ರದ್ದು ಏನೋ ಹಿಡ್ಕೊಂಡು ಹೋಗ್ಬೋದು, ನಾವು ಅದ್ ಬಿಡಕ್ ಆಗೋದಲ್ಲ. ಇರ್ಲಿ, ಅವ್ರ ಏನಾರು ಪ್ರತಿಷ್ಠೆ ಅವ್ರದ್ದು ಇರ್ಬೋದು. ನಮ್ಮ ಪಕ್ಷ ನಾವು ನೋಡ್ಕೊಳ್ತೀವಿ ಅಲ್ವಾ? ನಮ್ಮ ಏನು ಇವತ್ತು ಉದಾಹರಣೆ ನೋಡಿ, ಇವಾಗ GST ಮೇಡಮ್ ಅವರಿಗೆ, ಈಗ GST ಇಲ್ಲಿವರೆಗೆ ನೀವು 10 ವರ್ಷ GST ತಗೊಂಡ್ರಿ. ಹಾಲಿಂದ ಹಿಡಿದು ಸಣ್ಣ ಮೊಸರಿಗೂ ಬಿಡ್ಲಿಲ್ಲ, GST ಹಾಕಿದ್ರಿ, ತಗೊಂಡ್ರಿ. ಸಡನ್ಲಿ ಮೊನ್ನೆ ನೀವು GST ಕೆಲವೊಂದು ಇಷ್ಟು ರದ್ದು ಮಾಡಿದ್ರಿ ಅಲ್ವಾ? ನಾ ಬೇಡ ಅನ್ನೋದಲ್ಲ. ನೀವು GST ನೀವು ರದ್ದು ಮಾಡಿದ ಮೇಲೆ ರಾಜ್ಯದ ಹೊರೆ ಯಾರಿಗಾಗತ್ತೆ? ನಮ್ಗಾಗತ್ತಲ್ವಾ? ನೀವು ಮಾಡಿದ್ದ GST ಏನಾಯ್ತು? ಕಮ್ಮಿ ಮಾಡಿದ ತಕ್ಷಣನೇ ರಾಜ್ಯ ಸರ್ಕಾರಕ್ಕೆ 15,000 ಕೋಟಿ ಕಮ್ಮಿ ಆಯ್ತು ನಮಗೆ ಆದಾಯ. ನಮ್ಗೆ ಹೋಯ್ತು, ಕಟ್ತಾ ಇತ್ತು ನಮಗೆ ಅಲ್ವಾ? ಇದು ಭಾರ ನಮ್ಗಾಯ್ತಲ್ಲ. ಅದು ತುಂಬಿಸ್ಕೊಡೋದು ಯಾರು ಮಾಡ್ಬೇಕಾಯ್ತು? ಇವ್ರು ಮಾಡ್ಬೇಕಾಯ್ತಲ್ಲ. ಅದು ಮಾಡ್ಬೇಕಾಯ್ತಲ್ಲ. ಅದು ಮಾಡಿಲ್ಲ ಇವರು. ಈಗ ಬಿಡಿ, ಕಮ್ಮಿ ಆಯ್ತು. 15,000 ಈಗ ನಮ್ಗೆ ಹೊಡ್ತಾ ಬಿತ್ತು. ಈಗ ನಾವು ಬೇರೆ ಇದನ್ನ ತುಂಬಿಸ್ಬೇಕಲ್ಲ. ಈಗ ನಾವು 4,09,00,000 ಕೋಟಿ ನಾವು ಬಡ್ಜೆಟ್ ಮಾಡಿದೀವಿ. ಈಗ 4 ಲಕ್ಷ ಕಮ್ಮಿ ಇದಾಯ್ತಲ್ಲ, ಬಡ್ಜೆಟ್ ಕಮ್ಮಿ ಆಗ್ಬಿಡ್ತಲ್ಲ ನಮ್ಗೆ. ಈಗ ಇದು ಯಾರು ಹೊಣೆಗಾರಿಕೆ? ನೀವು ಬೇರೆ ರಾಜ್ಯಕ್ಕೆ ಆದ್ರೆ ಈಗ ಆಂಧ್ರ ಪ್ರದೇಶಕ್ಕೆ ಕೊಡ್ತೀರಿ, ಬೇರೆ ಗುಜರಾತ್ ಕೊಡ್ತೀರಿ, ಇನ್ನೊಂದಕ್ಕೆ ಬೇಕಾದಷ್ಟು ಕೊಡ್ತೀರಿ ಅಲ್ವಾ? ಇದಕ್ಕೆ ಮೊನ್ನೆ ಬಿಹಾರಕ್ಕೆ ಎಷ್ಟು ಕೊಟ್ರಿ ನೀವು? ಅಡ್ವಾನ್ಸ್ 10,000 ಕೋಟಿ ಕೊಟ್ರಿ ನೀವು. ಅಂದ್ರೆ ಅಲ್ಲೆಲ್ಲ ಅಷ್ಟೆಲ್ಲ ಕೊಡ್ಬೇಕಾದ್ರೆ ನಮ್ಗೆ ನೀವು ಎಕ್ಸ್ಟ್ರಾ ಕೊಡಬೇಡಿ ಅಂತ ನಾನ್ ಕೇಳ್ತಾ ಇರೋದು. ನಮಗ್ ಬರುವಂತ ಬ್ಯಾಲೆನ್ಸ್ ಅನ್ನೇ ನೀವು ಕೊಡಿ, ಮತ್ತೇನು ನಮ್ಗೆ ಕೊಡೋದ್ ಬೇಡ ಅಂತ ನಾವು ಕೇಳ್ತೀವಿ ಅಷ್ಟೇ. ರೈಟ್. ಇನ್ನು ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ನಡೆ ಬಗ್ಗೆ ಏನ್ ಹೇಳ್ತೀರಾ ಸರ್? ರಾಜ್ಯಪಾಲರು ಇದಾಗ ಹೇಳ್ಬಿಡ್ತೇನೆ ಮೇಡಮ್, ರಾಜ್ಯಪಾಲರು ಇವ್ರು ಒಳ್ಳೆಯರಿದ್ದಾರೆ, ಇಲ್ಲ ಅಂತಿಲ್ಲ. ಹಿಂದೆ ಅವರು ಮಂತ್ರಿ ಆಗಿದ್ದ ಸಂದರ್ಭ ನಾವು ನೋಡಿದೀವಿ, ಒಳ್ಳೆ ವ್ಯಕ್ತಿಯಾಗಿ ಕೆಲಸ ಮಾಡಿದ್ವಿ. ಈಗಲೂ ಒಳ್ಳೆಯವರು ಇದ್ದಾರೆ. ಆದ್ರೆ ಅವ್ರಿಗೆ ಏನಾಗುತ್ತೆ ಹೇಳಿ, ಕೇಂದ್ರದ ನಾಯಕರ ಅವರು ಪಾಲನೆ ಮಾಡ್ಬೇಕಾಗಿ ಪರಿಸ್ಥಿತಿ ಬಂದಿದೆ. ಅಲ್ಲಿಂದ ಹುಕುಂ ಬಂದೇ ಬರುತ್ತೆ. ಯಾವ ಇವತ್ತು ಅಲ್ಲಿಂದ ಆದೇಶ ಬರೆದವ್ರು ಯಾರು ಮಾಡಲ್ಲ. ಈಗ ಎಲ್ಲಾ ರಾಜ್ಯದಲ್ಲೂ ಪೂರ್ತಿ ಓದ್ಬೇಕಾದ್ರೆ ಈ ರಾಜ್ಯದಲ್ಲಿ 2 ನಿಮಿಷ ಓದಕ್ಕೆ ಏನಿದೆ? ಏನು ಓದ್ತಾರೆ ಅವರು? ಅವ್ರು ಏನಂದ್ರೆ ಪೂರ್ತಿ ಓದಬಾರ್ದು, ಫಸ್ಟ್ ಲೈನ್ ಲಾಸ್ಟ್ ಜೈ ಇನ್ ಅಂದ್ಬಿಟ್ರೆ ನಾವು ಓದಿದೆ ಅಂತ ತಿಳ್ಕೊಬೇಕಂದ್ರೆ ಜನರಿಗೆ ನಾವು ಓದಿದ್ ಗೊತ್ತಾಗಬಾರ್ದು, ಕೇಂದ್ರ ಸರ್ಕಾರಕ್ಕೂ ಗೊತ್ತಾಗಬಾರ್ದು ಅಲ್ವಾ? ನೀವ್ ಯಾಕೆ ತಡೆ ಹಿಡಿತೀರಿ ರಾಜ್ಯಪಾಲರಿಗೆ? ನೀವು ರಾಜ್ಯಪಾಲರು ಏನು ಕೇಂದ್ರದ ಕೈಗೊಂಬೆಗಳ ಇವರು? ಮತ್ತು ಅವ್ರಿಗೊಂದು ಗೌರವ ಇದೆಯಲ್ಲ. ಈ ರಾಜ್ಯದ ಹಕ್ಕನ್ನು ನೀವು ಓದ್ಬೇಕಲ್ಲ. ಯಾಕೆ ಓದಲ್ಲ ಹೇಳ್ತಾ ಕೇಳೋದ್ ನಾನು. ನೀವ್ ಯಾಕೆ ಓದಲ್ಲ? ನಮ್ಮ ಹಕ್ಕನ್ನು ನೀವು ತೋರ್ಸ್ಕೊಡಿ. ಮತ್ ನೀವ್ ಯಾಕೆ 2 ಲೈನ್ ನೋಡಿದ್ರೆ ನೀವ್ ಯಾಕೆ ಬರ್ತೀರಿ? ನೀವ್ ಯಾಕೆ ಬೇಕು ರಾಜ್ಯಪಾಲರಾಗಿರ್ಬೇಕು? ರಾಜ್ಯಪಾಲರು ಓದಲ್ಲ ಅಂತ ಹೇಳೋ ಅಂಶಗಳನ್ನ ನೀವೇನ್ ಹಾಕಿದ್ರಿ ಅಂತ? ಏನಾದ್ರೂ ಓದ್ಬೇಕು ಅವರು. ಯಾಕೆ ಬೇರೆ ರಾಜ್ಯದಲ್ಲಿ ಅವ್ರು ಓದಲ್ವಾ? ಅದು ಅವ್ರು ಕೊಟ್ಟಿದ್ದು ಓದಕ್ಕೆ ನಿಮಗೆ ಓದಿ ಪಾಲನೆ ಮಾಡೋದು ನಮ್ಮ ಇಷ್ಟ, ನಾವು ಮಾಡ್ತೀವಿ. ಅದನ್ನ ರಾಜ್ಯಪಾಲರ ಕೈಲೂ ಸುಳ್ಳು ಹೇಳ್ಸಕ್ ಈ ಕಾಂಗ್ರೆಸ್ನವ್ರು ಹೊರಟಿದ್ದಾರೆ. ಯಾಕೆ ಸುಳ್ಳು ಹೇಳ್ತಾರೆ? ಸುಳ್ಳು ಇಲ್ಲ, ನಿಜವಾಗೇ ಇರುತ್ತೆ. ಆದ್ರೆ ಅವ್ರು ಓದ್ಲಿಕ್ಕೆ ಇಷ್ಟ ಇರ್ಲಿಲ್ಲ. ಅವ್ರಿಗೆ ಏನಾಗಿದೆ, ಜಿ ಇದು ಇದೆಯಲ್ಲ, ಅದ್ರ ಬಗ್ಗೆ ಇರ್ಬೋದು, ಅದನ್ನ ತಪ್ಪಿಸೋದಕ್ಕೋಸ್ಕರ ಮಾಡಿರ್ತಾರ ಅನ್ನೋ ಒಂದು ಭಾವನೆ ಅಷ್ಟೇ. ನಾನು ರಾಜ್ಯಪಾಲರಿಗೆ ಒಂದ್ ಮಾತು ಹೇಳಿದೆ, ನೀವು ಈ ರಾಜ್ಯವನ್ನ ಕಂಟ್ರೋಲ್ ಮಾಡೋರು ಅಲ್ವಾ? ಎಲ್ಲಾ ಮಸೂದೆಗಳನ್ನ ನೀವೇ ಹೋಗ್ತೀರಿ, ನೀವೇ ಜಾರಿ ಮಾಡ್ಕೊಡೋರು ಅಲ್ವಾ? ನೀವು ನಿಮಗೆ ಅದು ಜಾರಿ ಮಾಡೋರು ನೀವ್ ಇರ್ತೀರಲ್ವಾ? ಓದ್ಬೇಕು, ಆಗಲ್ಲ ಅನ್ನೋದು ಆಮೇಲೆ ಪ್ರಶ್ನೆ ಅಲ್ವಾ? ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ, ಪಂಚ ಗ್ಯಾರಂಟಿಗಳು ಚೆನ್ನಾಗಿ ಹೋಗ್ತಿದೆ, ಈ ತರದೆಲ್ಲ ವಿಚಾರಗಳನ್ನ ಹೇಳಿದ್ರೆ ರಾಜ್ಯದಲ್ಲಿ ಹಗಲ್ದೊರಡೆ ಆಗ್ತಾ ಇದೆ, ಅಲ್ಲಲ್ಲಿ ಅತ್ಯಾಚಾರ ಪ್ರಕರಣಗಳಾಗ್ತಾ ಇದೆ, ಕಳ್ತನ, ಸುಲಿಗೆ ಎಲ್ಲ ನಡೀತಿದ್ದಾಗ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದ ಹೆಂಗ್ ರಾಜ್ಯಪಾಲರು ಓದ್ಬಿಡ್ತಾರೆ? ಮೊನ್ನೆ ಭಾಷಣದಲ್ಲಿ ಹೇಳಿದಲ್ಲ, ಗ್ಯಾರಂಟಿ ತುಂಬಾ ಚೆನ್ನಾಗಿದೆ, ಇಡೀ ರಾಷ್ಟ್ರದಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದಲ್ಲ, ಅವ್ರ ಬಾಯೆಲ್ಲ ಹೇಳಿದ್ರು. ಏನ್ ಬೇರೆಯವರಿಂದ ಹೇಳ್ಸಿದ್ರ? ಯಾಕೆ ಇವ್ರಿಗೆ ಹೇಳ್ಬೇಕು? ಕಾನೂನು ಸುವ್ಯವಸ್ಥೆ ಎಲ್ಲ ಒಂದು ನೋಡಿ, ರಾಜ್ಯದ ಜನಸಂಖ್ಯೆ ಆಧಾರವಾಗಿ ಜನಸಂಖ್ಯೆದ ಇದರಲ್ಲಿ ಇವತ್ತು ಕಾನೂನುಗಳು ಒಂದೊಂದ್ ಕಡೆ ಹಾಗೆ ಆಗುತ್ತೆ, ಒಂದೊಂದು ರಾಜ್ಯದಲ್ಲಿ ಒಂದೊಂದ್ ತರ ಇರುತ್ತೆ. ಕರ್ನಾಟಕದಲ್ಲಿ ಇವತ್ತು ಮಂಗಳೂರು ಮತ್ತೆ ಕೆಲವು ಭಾಗ ಬಿಟ್ರೆ ಎಲ್ಲ ಕಡೆನೂ ಶಾಂತಿಯುತವಾಗಿರುತ್ತೆ. ಹಿಂದುತ್ವ ಆಧಾರವಾಗಿ ಬಂದಂತ ಸಂದರ್ಭದಲ್ಲಿ
ಗೊಂದಲಗಳನ್ನು ಸೃಷ್ಟಿ ಮಾಡ್ತಾನೆ ಬರ್ತಾ ಇರ್ತಾರೆ. ಅದಕ್ಕೆ ಕೆಲವು ಟೈಮ್ ಗೊಂದಲ ಆದಾಗ ಮರ್ಡರ್ ಆಗೋದು ಇವೆಲ್ಲ ಸಹಜ ಬರ್ತವು. ನನ್ನ ಲೆಕ್ಕದಲ್ಲಿ ಇವತ್ತು ರಾಜ್ಯ ಸರ್ಕಾರ ಎಷ್ಟು ಪ್ರಯತ್ನ ಮಾಡ್ಬೇಕು ಅಷ್ಟು ನಾವು ಮಾಡಿದ್ದೀವಿ, ಚೆನ್ನಾಗಿದೆ ಅನಿಸ್ತದೆ. ಅದ್ರಲ್ಲೇ ಒಂದಿಷ್ಟು ಹೆಚ್ಚು ಕಮ್ಮಿ ಆಗೇ ಆಗತ್ತಲ್ವಾ? ಆಗತ್ತೆ, ಯಾರು ನಾವೇನ್ ದೇವರಲ್ಲ, ಹಾಗೆ ಆಗತ್ತೆ. ಇದನ್ನ ಪಾಲನೆ ಮಾಡುವಂತ ಇದನ್ನ ಇವತ್ತು ಹೋಮ್ ಮಿನಿಸ್ಟರ್ ಮಾಡ್ಬೇಕು, ಅದನ್ನ ಸ್ವಲ್ಪ ಗಟ್ಟಿ ಮಾಡಿ ಅಂತ ನಾವು ಹೇಳ್ತೀವಿ, ಅದೇನಿಲ್ಲ. ಆಯ್ತು. ಅಧಿವೇಶನ ಸದನ ಅಂದ ಸಂದರ್ಭದಲ್ಲಿ ಬಿಜೆಪಿ ನಾಯಕರ ಯಾವುದೇ ಪ್ರಶ್ನೆಗೆ ಕಾಂಗ್ರೆಸ್ನ ಮಂತ್ರಿವರಿಯರು ಅಥವಾ ಸಚಿವರು ಉತ್ತರ ಕೊಡಬೇಕು. ಎಲ್ಲದಕ್ಕೂ ಪ್ರಿಯಾಂಕ್ ಖರ್ಗೆ ಅವರು ಎದ್ದೆದ್ದು ಉತ್ತರ ಕೊಡ್ತಾರಲ್ಲ, ಯಾಕೆ ಅಂತ? ಇಲ್ಲ ನೋಡಿ, ಈಗ ಏನಾಗುತ್ತೆ, ಅವರಲ್ಲೂ ಇದ್ದಾರೆ, ಅವರಲ್ಲೂ ವಿರೋಧ ಪಕ್ಷ ನಿಂತ್ಕೊಂಡು ಮಾತಾಡಿ, ನಾವು ಬೇಡ ಅನ್ನೋದಲ್ಲ. ನೀವು ಮಾತಾಡಿ, ನಮ್ಮ ಇವರು ಮಾತಾಡಿ, ನೀವು ಮಾತಾಡ್ಬೇಕು, ನಾವು ಮಾತಾಡಲ್ಲ, ನಾವು ಮಾತಾಡ್ಬೇಕು, ನೀವು ಮಾತಾಡ್ಬೇಕು, ಬೇಕಾದ್ರೆ ಅವರು ಇದು ಮಾಡ್ಲಿ, ನಾವು ಬೇಡ ಅನ್ನೋದಲ್ಲ. ಅವರೆಲ್ಲ ಮಾತಾಡ್ತಾರೆ, ಎದ್ದು ಏನ್ ಬೇಕಾದ್ರೂ ಮಾತಾಡ್ತಾರೆ, ಮುಖ್ಯಮಂತ್ರಿ ನಿಂತರು ಮಾತಾಡ್ತಾರೆ. ಇವೆಲ್ಲ ಏನಾಗುತ್ತೆ, ತಮ್ಮ ಗೊಂದಲಗಳು ಇರ್ತದೆ ಇವತ್ತು ಅಲ್ವಾ? ಇವತ್ತು ವಿಜೇಂದ್ರ ಮಾತಾಡ್ತಾ ಇದ್ರು, ನಾವು ಯಾರು ಮಾತಾಡ್ಲಿಲ್ಲ. ನಾನಿತ್ತು ಇವತ್ತು ಮಾತಾಡಕ್ಕೆ, ಎಲ್ರು ಕೂಗಾಡಿದ್ರು, ಯಾಕೆ ಮಾತಾಡಿದ್ರಿ ನೀವು? ಹಾಗೆ ಯಾರಿಗೂ ಸುಧಾರಿಸಕ್ ಆಗೋದಿಲ್ಲ ಇಲ್ಲಿ ಅಲ್ವಾ? ಅವರ ವ್ಯಕ್ತಿತ್ವ ಅವರು ಅಲ್ಲಿ ಪ್ರದರ್ಶನ ಮಾಡಕ್ ಹೋಗ್ತಾರೆ, ಇದೆಲ್ಲ ನಡೀತದೆ. ಇಷ್ಟೇ ಬಿಟ್ರೆ ಏನು ಇಲ್ಲ, ಚೆನ್ನಾಗಿ ನಡೀತದೆ. ಈ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ರು, ಕೇಂದ್ರದಿಂದ ಸೂಚನೆ ಬಂದ್ಬಿಡುತ್ತೆ, ಫೋನ್ ಕಾಲ್ ಬಂದಿರುತ್ತೆ, ನಾಗಪುರದವರು, ಈ ತರದೆಲ್ಲ ನೀವು ಕಾಂಗ್ರೆಸ್ನವ್ರು ಆರೋಪ ಮಾಡ್ತಿದ್ದೀರಿ. ಸುನಿಲ್ ಕುಮಾರ್ ಅವರು ಸೇರಿದ ಹಾಗೆ ಹಲವು ಬಿಜೆಪಿ ನಾಯಕರು ಒಂದು ಉಲ್ಲೇಖ ಮಾಡಿದ್ರು, ಹಂಗಾರೆ ಯಾವಾಗಿಂದ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದೀರಿ ಅಂತ. ಅಲ್ಲ ನೋಡಿ, ಸಹಜ ಎಲ್ರಿಗೂ ಗೊತ್ತಿರ್ತದೆ, ರಾಜ್ಯಪಾಲರಿಗೆ ಕಂಟ್ರೋಲ್ ಇರೋದೇ ಕೇಂದ್ರದಲ್ಲೇ ಇರೋದು. ಸರ್, ರಾಷ್ಟ್ರಪತಿಗಳ ಪ್ರತಿನಿಧಿಗಳು ರಾಜ್ಯಪಾಲರು ಮೇಡಮ್ ಅವರೇ ಎಷ್ಟೇ ಇರ್ಬೋದು, ರಾಷ್ಟ್ರಪತಿಯವ್ರು ಅಷ್ಟೇ ಅವ್ರು ಹಾಕೊಡೋದು ಅಷ್ಟು ಬಿಟ್ರೆ, ಅಂಕಿತ ಹಾಕ್ಬಿಟ್ಟು ಇಂಥವ್ರು ಕೊಡ್ಬೇಕಂತ ಅವ್ರು ಕೊಡ್ತಾರೆ, ಅವ್ರು ಕಳೆದು ಮಾಡಿ ಕಳಿಸ್ತಾರೆ. ಬಿಟ್ರೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಏನೇನು ನಡೆದ್ರು ಸಹ ಅದನ್ನ ಕಂಟ್ರೋಲ್ ತಗೊಳ್ಳೋರೆ ಕೇಂದ್ರದವ್ರೆ, ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಅವ್ರು ಮಾಡಿರ್ತಾರನ್ನ ನಮ್ ಭಾವನೆ. ನೀವು ನೋಡಿ, ರಾಷ್ಟ್ರಪತಿ ಅವರು ಎಲ್ಲ ಅಂದ್ರೆ ಅವ್ರು ಬಂದು ಓದ್ತಿದ್ರು, ಓದ್ಬಿಟ್ಟು ನನಗೆ ಒಂದು ಏನ್ ಗೊತ್ತಾ, 2 ನಿಮಿಷ ಓಡಿ ಗುಡುಗುಡು ಓಡೋಗೋದಂತದ್ ಏನ್ ಇರಬಾರ್ದು. ಒಬ್ಬ ರಾಜ್ಯಪಾಲರಾಗಿ ರಾಷ್ಟ್ರ ಗೀತೆ ಇತ್ತು, ಅದನ್ನೆಲ್ಲ ಒಂದು ಗೌರವ ಕೊಟ್ಟು ಮುಗಿಸ್ರಿ. ನೀವು ಜೈ ಹಿಂದ್ ಅಂದ್ಬಿಟ್ರಿ, ಜೈ ಹಿಂದ್ ಹಾಕಿ ರಾಷ್ಟ್ರಗೀತೆ ಹಾಕಿ ಅಂತ ಹೇಳ್ಬಿಟ್ಟಿದ್ರೆ, ಇವ್ರು 2 ನಿಮಿಷ ಓಡೋಗ್ತಾರತ್ತೆ. ಅವ್ರಿಗೇನ್ ಮೇಲ್ಗಡೆ ಅವ್ನಿಗೆ ಗೊತ್ತಿರ್ತದ? ಯಾರಿಗೆ? ಅಲ್ಲಿ ರಾಷ್ಟ್ರಗೀತೆ ಹಾಕೋನ್ ಗೊತ್ತಿರ್ತದ ಅದೆಲ್ಲ. ಇವ್ರೇನೋ ಒಂದ್ ಅರ್ಧ ಗಂಟೆ ಇರ್ಬೋದು, ಆಮೇಲೆ ಹಾಕೋಣ ಅಂತ ಇರ್ತಾರೆ. ಹೌದಾ? ಟಕ್ಕಂತ ಓದ್ಬಿಟ್ಟು ಜೈ ಹಿಂದ್ ಅಂದ್ಬಿಟ್ಟು ನಮಸ್ತೆ ಮಾಡಿ ಓಡೋಗ್ಬಿಟ್ರೆ ಅವ್ರು ರಾಷ್ಟ್ರಗೀತೆ ಹಾಕಕ್ಕೆ ಹೆಂಗಾಗುತ್ತೆ? ಬಿಜೆಪಿ ಕೇಳ್ತಾರೆ, ನೀವು ಅಲ್ಲಿ ರಾಷ್ಟ್ರಗೀತೆ ಹಾಕ್ಬೇಕಾಯ್ತು ಅದು. ಅದಕ್ಕೆ ಸಡನ್ಲಿ ಅವ್ರು ಹೋಗ್ತಾರ ಅಂತ ಯಾರಿಗ್ ಗೊತ್ತಿರುತ್ತೆ? ಯಾರಿಗಾರು ಗೊತ್ತಿರುತ್ತಾ? ಆ ಸಂದರ್ಭದಲ್ಲಿ ಒಂದಿಷ್ಟು ಜನ ಧಿಕ್ಕಾರವನ್ನು ಕೂಗಿರ್ಬೋದು, ರಾಷ್ಟ್ರಗೀತೆ ಸ್ವೀಕರಿಸಿ ಹೋಗ್ಬೋದು ಅನ್ಬೋದು. ನೀವ್ ಯಾಕೆ ಬೇಗ ಹೋದ್ರಿ, ಓದಿಲ್ಲ ಅನ್ನೋದು ಇರ್ಬೋದು, ಸಹಜ ಅಲ್ವಾ? ಕಾಂಗ್ರೆಸ್ನವ್ರು ವಿಶೇಷವಾಗಿ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಸಂವಿಧಾನ ಕಾಂಗ್ರೆಸ್ನದ್ದೇನೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಬಿ.ಕೆ. ಹರಿಪ್ರಸಾದ್ ಅವರು, ಪ್ರದೀಪ್ ಈಶ್ವರ್ ಅವರು ಬಂದು ಪರಿ ನೋಡಿದ್ರೆ ಸಂವಿಧಾನ ಪಾಲನೆ ಪೋಷಣೆ ಮಾಡೋರು ಇವ್ರೇನಾ ಅಂತ ಆಶ್ಚರ್ಯ ಆಗೋಯ್ತು. ಈಗ ನೋಡಿ, ಹರಿಪ್ರಸಾದ್ ಅವ್ರು ಏನ್ ಮಾಡಿದ್ರು ಅನ್ನೋದನ್ನ ನಾನು ಮಾಡ್ಲಿಕ್ಕೆ ಹೋಗುದಿಲ್ಲ. ಒಬ್ಬ ಹಿರಿಯರಿದ್ದಾರೆ, ಅವ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಬಟ್ ನಮ್ಮವ್ರು ಏನಾದ್ರು ಘೋಷಣೆ ಕೂಗಿದರೆ ಅದು ಈ ತರ ಮಾಡಿದ್ರು ಅನ್ನೋದು ಒಂದು ಗೊಂದಲ, ಆಕ್ರೋಶ ಯಾರಿಗಾರು ಬಂದೇ ಬರುತ್ತೆ ಅಲ್ವಾ? ಈಗ ಒಂದು ನೀವು ನನಗೇನಂದ್ರೆ, ನಾನು ಅವರು ಓದಿದ್ರ ಬಗ್ಗೆ ನನಗೆ ಯಾವುದೇ ಆಕ್ರೋಶ ಇಲ್ಲ. ರಾಷ್ಟ್ರಗೀತೆನ ಅವರು ಹೋಗಿದ್ರೆ ಅದೊಂದು ಗೌರವ ಇರ್ತದೆ, ನಮ್ದೊಂದ್ ಬಿಟ್ರೆ. ಅದು ಬಿಟ್ರೆ ಬೇರೆ ಏನಿಲ್ಲ. ರಾಜ್ಯಪಾಲರು ಅವರು ಖಂಡಿತ ಏನೇ ಹೇಳಿದ್ರು ಸಹ, ಎಷ್ಟೇ ಮಾಡಿದ್ರು, ನಮ್ದು ಯಾವುದೇ ಬಿಲ್ ಹೋದ್ರು ಸಹ ಕೇಂದ್ರದ ಮಂತ್ರಿಗಳನ್ನ ಕೇಳೇ ಮಾಡ್ತಾರ 100%. ರಾಜ್ಯದ ಅಭಿವೃದ್ಧಿ ಹೆಂಗಿದೆ ಸರ್? ಜನ ಸುಭಿಕ್ಷ ನೋಡಿ, ರಾಜ್ಯದ ಅಭಿವೃದ್ಧಿಯಲ್ಲಿ ನಮಗೆ ಫಸ್ಟ್ ಇಯರ್ ಅಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಯ್ತು. ಅಂದ್ರೆ ನಾವು ಗ್ಯಾರಂಟಿ ಯೋಜನೆ ಕೊಟ್ಟಿದ್ರಿಂದ ವರ್ಷಕ್ಕೆ 54,000 ಕೋಟಿ ನಮಗೆ ಇವತ್ತು ಜನ ಹೋಯ್ತು. ಅದು ಹಿನ್ನಡೆನೂ ಅಲ್ಲ ಅದು, ಯಾಕಂದ್ರೆ ಜನ ಸಾಮಾನ್ಯರಿಗೆ ಮುಟ್ಟಿದೆ. ಯಾವ ಬಡವ ವ್ಯಕ್ತಿ ಇದ್ರು, ಯಾವ ಸಾಮಾನ್ಯ ಜನರಿದ್ರು, ಅವರಿಗೆ 54,000 ಅಂದ್ರೆ 6 ಕೋಟಿ ಜನರಿಗೆ ಆ ಯೋಜನೆ ಮುಟ್ಟಿದಾಗ ಅದೇನು ಹಿನ್ನಡೆ ಇಲ್ಲ, ಅದು ಒಂದು ಅಭಿವೃದ್ಧಿನೇ ಅಂತಲ್ವಾ? ಆವಾಗ ಈಗ ನಮಗೆ 2ನೇ ವರ್ಷದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ನಮಗೆ ಏನೇನ್ ಆಗ್ಬೇಕು ಅನ್ನೋದನ್ನ ಈಗ ಕೊಡ್ತಾ ಇದ್ದಾರೆ. ಈಗ ಅಭಿವೃದ್ಧಿ ಪರವಾಗಿ ನಾವು ಹೋಗ್ತಾ ಇದ್ವಿ. ಕಾಂಗ್ರೆಸ್ನವರು ಕೂಡ ಹಲವು ಶಾಸಕರು ಅನುದಾನದ ಬಗ್ಗೆ ಬೇಡಿ ಪಡ್ಕೊಳ್ಳೋ ಪರಿಸ್ಥಿತಿ ಸರ್ ಇಲ್ಲ. ನೋಡಿ, ಹಿಂದೆ ಕೊಟ್ಟಂಗೆ ಇಷ್ಟು ಕೋಟಿನೇ ಕೊಡ್ಬೇಕು ಅನ್ನೋದು ಇರಲ್ಲ, ಅದು ಅಲ್ವಾ? ಕೆಲವು ಕಡೆ ಆಗ್ಬೋದು, ಕೆಲವರಿಗೆ ಏನಾದ್ರು ಆಗಿರ್ಬೋದು, ಗೊತ್ತಿಲ್ಲ. ನಮ್ಮಲ್ಲಂತೂ ನಾವು ನಮ್ಮ ಇದರಲ್ಲಿ, ನಮ್ಮ ಕ್ಷೇತ್ರದಲ್ಲಿ ನಾವು ಕೇಳಿದ್ದು ಕೊಟ್ಟಿದ್ದಾರೆ, ನಾವು ಅಭಿವೃದ್ಧಿ ಮಾಡಕ್ಕೆ ಹಾಕಿದ್ವಿ. ಖಂಡಿತ ಒಳ್ಳೇದಾಗುತ್ತೆ ಅನಿಸ್ತದೆ ನನಗೆ. ಕಳೆದ 6-7 ತಿಂಗಳಿಂದ ಇನ್ನು ಕರ್ನಾಟಕ ಕಾಂಗ್ರೆಸ್ ಅಂದಾಗ
ಈ ಮುಖ್ಯಮಂತ್ರಿ ಗಾದಿ ಬಗ್ಗೆ ಏನ್ ಸರ್ ಅದು ಚರ್ಚೆ? ಇರ್ಬೇಕಲ್ಲ ಮೇಡಮ್ ಅವರೇ, ಒಳ್ಳೆ ಆಯ್ತಲ್ಲ, ಯಾವ್ದಾವ್ ಚರ್ಚೆಗೆ ಇರ್ತಾನೆ ಇರ್ಬೇಕು. ಇವತ್ ಕೇಂದ್ರದಲ್ಲಿ ಮೋದಿಜಿ ಬಗ್ಗೆ ಮಾತಾಡೋಕೆ ಯಾರಿಗೂ ಹಕ್ಕಿಲ್ಲ, ಅವ್ರಿಗೆ ಅವ್ರು ಯಾರು ಬಾಯಿ ಬಿಡಲ್ಲ ಅಲ್ವಾ. ಇಲ್ಲಿ ಕೇಳ್ತಾರೆ, ಈಗ ಸಹಜವಾಗಿ ಕೇಳಕ್, ಈಗ ನಾನು MLA ಇದ್ದೇನೆ, 3 ಸರಿ MLA ಆಗಿದ್ದೇನೆ, ನನಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳಕ್ ಹಕ್ಕಿಲ್ವಾ? ನನಗೆ ಕೇಳ್ತೀವಿ, ಕೊಡೋದು ಬಿಡೋದು ನಿಮ್ ಇಷ್ಟ, ಕೊಡ್ರಿ ಅಂತ ಕೇಳ್ತೀವಿ. ಒಂದ್ ಅವಕಾಶ ಕೊಡಿ, ನನಗೊಂದು ಅವಕಾಶ ಕೊಡಿ ಅಂತ ನಾನು ಕೇಳ್ತೀನಿ. ಅದಕ್ಕೆ ರಾಜ್ಯದ ಕೇಂದ್ರ ನಾಯಕರು ತೀರ್ಮಾನ ಮಾಡ್ತಾರೆ, ಅವ್ರು ಕೊಟ್ರೆ ತಗೊಳ್ತೀವಿ, ಕೊಟ್ಟಿಲ್ಲ ಸುಮ್ನೆ ಇರ್ತೀವಿ. ಹಂಗೆ ಇವ್ರದ್ದೇನ್ ಮಾತುಕತೆ ಆಗಿತ್ತೋ ನಮ್ಗೆ ಗೊತ್ತಿಲ್ಲ. ಚರ್ಚೆ ಅಂತೂ ಬಹಳ ಜೋರ ನಡೆದಿದೆ, ದಿನನಿತ್ಯ ನಡೀತಾನೆ, ಈಗ್ಲೂ ಇದೆ. ಈಗ ಅಸೆಂಬ್ಲಿ ಆದ ತಕ್ಷಣ ಶುರು ಆಗತ್ತೆ, ಮುಖ್ಯಮಂತ್ರಿ ಯಾರು ಎಷ್ಟು ಅನ್ನೋದೇ ಹಿಂಗ್ ನಡೀತಾನೆ ಇರುತ್ತೆ, ಏರುಪೇರು ಹೋಗ್ತಾ ಇರುತ್ತೆ. ಇದು ನಾನು ಹೇಳೋದಿಷ್ಟೇ, ಕೇಂದ್ರದ ನಾಯಕರು ಏನ್ ಮಾತಾಡಿದಾರೆ ನಮಗ್ ಗೊತ್ತಿಲ್ಲ, ಯಾಕಂದ್ರೆ MLA ನಮ್ಗೆ ಗೊತ್ತಿರಲ್ಲ. ನಾವು ಒಂದೇ ತೀರ್ಮಾನ ಇರುತ್ತೆ, ಯಾರನ್ನ ಮುಖ್ಯಮಂತ್ರಿ ಮಾಡ್ತಾರೋ ಅವ್ರು ಒಪ್ಕೊಡೋದು ನಮ್ದು ಅಷ್ಟೇ, ಅವ್ರ ಸಹಕಾರ ಕೊಡ್ಕೊಂಡು ಮುಂದೆ ಹೋಗೋದು ಅಷ್ಟೇ. ಕೇಂದ್ರದವರು ಯಾರನ್ನ ಮತ್ತೆ ಮಾಡ್ಬೇಕಂತ ಇದ್ದಾರೋ ಅವ್ರು ಏನ್ ಸೂಚನೆ ಕೊಡ್ತಾರೋ ಅದಕ್ ಮಾತ್ರ ನಾವು ಬದ್ಧರಾಗಿರ್ತೀವಿ, ಬಿಟ್ರೆ ಇನ್ ಯಾವ್ದಕ್ಕೂ ನಾವು ಹೇಳಿಕೆ ಕೊಡುವಂತ ಪ್ರಶ್ನೆ ನಮ್ಮ ಹತ್ರ. AICC ಅಧ್ಯಕ್ಷರು ಬೇರೆ ಯಾರೋ ಆಗಿದ್ದಿದ್ರೆ ಅವ್ರಿಗೆ ಅರ್ಥ ಮಾಡ್ಸೋದ್ ಕಷ್ಟ ಆಗ್ತಿತ್ತು. ಅವರು ನಮ್ಮೋರೆ, ಇಲ್ಲಿ ರಾಜಕೀಯ ಒಳಪಟ್ಟುಗಳನ್ನ ಅರಿತವರೇ. ಅವು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರೋದ್ರಿಂದಾಗಿ ಸುಲಭವಾಗಿ ಬಗೆಹರಿಯುತ್ತೇನೋ ಅಂತ ಕಾದು ಕೂತ್ಕೊಂಡಿದ್ರು ಜನ. ಬಟ್ ಅವರಿದ್ರು ಕೂಡ ಬಗೆಹರಿತಿಲ್ಲ ಅಂದ್ರೆ ನೋಡ್ಬೋದು, ಬಗೆಹರಿಬಹುದು, ಒಂದು ಕಟ್ ಆಗ್ಬಹುದು, ಆಗತ್ತೋ ಆಗಲ್ಲ, ಆಗತ್ತೋ ಆಗಲ್ಲ ಅನ್ನೋ ಮುಂದಿನ ಪ್ರಶ್ನೆ ಬರ್ಬೋದು. ಅದನ್ನ ಕೇಂದ್ರ ನಾಯಕರು ತೀರ್ಮಾನ ಮಾಡ್ತಾರೆ, ಆನಂತರ ಇದು ಕೂಲ್ ಆಗ್ಬೋದು ಅನಿಸ್ತಾರೆ. ಈ ಕ್ರಾಂತಿಗಳ ಮೇಲೆ ಕ್ರಾಂತಿಗಳ ಚರ್ಚೆ ಆಯ್ತು, ನಿಮ್ಮಲ್ಲೇ ಬಹುತೇಕ ಕಾಂಗ್ರೆಸ್ ನಾಯಕರು ಇದನ್ನು ಉಲ್ಲೇಖ ಮಾಡಿದ್ರು. ಆದ್ರೆ ನೀವು ಫೈನಲಿ ಹೇಳಿದ್ದು ಬಿಜೆಪಿಯವರು ಅಪಮಾನ ಅಪಪ್ರಚಾರ ಮಾಡ್ತಿದ್ದಾರೆ ಅಷ್ಟೇ, ನಮ್ಮಲ್ಲಿ ಯಾವ್ದು ಇಲ್ಲ ಅಂತಂದ್ರಿ. ಹಾಗೆ ನೋಡಿ, ಈಗ ಯಾವುದೇ ಇರ್ಬೋದು, ಈಗ ನಮ್ಮ ಮುಖ್ಯಮಂತ್ರಿಗಳನ್ನು ತಗೊಳ್ಳೋದಕ್ಕೆ ನಮ್ಮ ಇಷ್ಟ. ಈಗ ಅವ್ರ ಪಕ್ಷದಲ್ಲಿ ಇಲ್ವಾ, ವಿಜೇಂದ್ರ ಇಳಿಸ್ಬೇಕಂತ ಎಷ್ಟು ಹೋರಾಟ ಮಾಡಿದ್ರು, ಅವನ ವಿರೋಧ ಹೋದಂತ ಯತ್ನಾಳಿಗೆ ಹೊರಗಾಕಿದ್ರು, ಪಾಪ ಅವ ಹಿಂದೂ ಹುಲಿ ಈ ರಾಜ್ಯದಲ್ಲಿ ಅಂತ ಹೇಳಿ ಎಷ್ಟು ಅರ್ಭಾಟ ಮಾಡ್ಕೊಂಡಿದ್ರು. ಅಂತ ಮನುಷ್ಯನೇ ತೆಗೆದು ಇವತ್ತು ಹೊರಗಡೆ ಇಟ್ರು. ಯಾಕಿಟ್ರಿ ನೀವು? ವಿಜೇಂದ್ರ ಬೇಡ, ನಿಮ್ಗೆ ಯಾಕೆ ಕೊಡ್ತೀರಿ? ಅಪ್ಪ ಮಕ್ಕಳ ಪಕ್ಷಕ್ಕೆ ಯಾಕೆ ಕೊಡ್ತೀರಿ? ಫ್ಯಾಮಿಲಿ ಯಾಕೆ ಕೊಡ್ತೀರಿ? ಬೇರೆಯವ್ರಿಗೆ ಕೊಡಿ ಅಂತ ಕೇಳಿದ್ರು, ಅವ್ರನ್ನ ಹೊರಗಿಟ್ರಲ್ವಾ. ಈಶ್ವರಪ್ಪ ಹಿಂದೂ ಹುಲಿ ಭಾರಿ ಹೋರಾಟ ಮಾಡ್ಕೊಂಡ್ ಬಂದಿದ್ರು, ಅವ್ರನ್ನ ಹೊರಗಿಟ್ರಿ ನೀವು, ಅಪ್ಪ ಮಕ್ಕಳೆಲ್ಲ ಸೇರಿ ಹೊರಗಿಟ್ರಿ. ಅವ್ರು ದೂರ ಇಟ್ಟಿಲ್ವಾ ನೀವು? ಎಷ್ಟು ಜನ ದೂರ ಇಟ್ಟಿಲ್ಲ ನೀವು? ಎಲ್ಲರೂ ದೂರ ಇಟ್ರಲ್ವಾ. ಹಾಗೆ ವಿಜೇಂದ್ರ ಇಳಿಸೋಕು ಒಂದು ಟೀಮ್ ಇದೆ ಅಲ್ವಾ, ಅವ್ರದ್ದು ಒಂದು ಟೀಮ್ ಇದೆ. ಹಂಗೆ ಅವರಲ್ಲೂ ಗೊಂದಲ ಇದೆ, ನಮ್ಮಲ್ಲಿ ಮಾತ್ರ ಈ ಗೊಂದಲ ಅಂತ ಅಲ್ಲ. ಬಿಜೆಪಿಯಲ್ಲೂ ಗೊಂದಲ ಇದೆ, ನಮ್ಮಲ್ಲೂ ಗೊಂದಲ ಇಲ್ಲ ಅಂತ ನಾವಿಲ್ಲ ಅಂತ ನಾನು ಹೇಳೋದೇ ಇಲ್ಲ. ನಾನು ಒಬ್ಬ ಕಾಂಗ್ರೆಸ್ ಪಕ್ಷ ಶಾಸಕನಾಗೆ ಹೇಳ್ತಾ ಇದ್ದೀನಿ, ನಮ್ಮಲ್ಲೂ ಗೊಂದಲ ಇದೆ, ಇಲ್ಲ ಅಂತ ಇಲ್ಲ, ನಿಜ ಇದೆ. ಆದ್ರೆ ಅವರಲ್ಲೂ ಇದೆಯಲ್ಲ, ಅವರಲ್ಲಿ ಎಷ್ಟು ಜನ ಈಗ ಒಂದು ಟೀಮ್ ಮಾಡಿ ಗುಂಪು ಕಟ್ಕೊಂಡು ಹೋಟ್ಲಲ್ಲೆಲ್ಲ ಚರ್ಚೆ ಮಾಡ್ತಾರೆ, ವಿಜೇಂದ್ರನ ಇಳಿಸ್ಬೇಕಂತಾರೆ. ಇವೆಲ್ಲ ನಡೀತಾ ಇದೆ ಅಲ್ವಾ. ಹಾಗಾಗಿ ಗೊಂದಲಗಳು ಇವೆಲ್ಲ ಇದ್ದೇ ಇರುತ್ತೆ. ನಿಮ್ಮನ್ ಕೇಳಿದ್ರು, DK ಶಿವಕುಮಾರ್ ಅವ್ರನ್ನ ಕೇಳಿದ್ರು, ಸಿದ್ದರಾಮಯ್ಯನವ್ರು ಕೇಳಿದ್ರು, ಸತೀಶ್ ಜಾರಕಿಹೊಳಿ ಅವ್ರನ್ನ ಕೇಳಿದ್ರು ಕೂಡ 2028ಕ್ಕೆ ನಾವೇ ಅಂತ ಹೇಳ್ತಿದ್ದೀರಾ. ಬಟ್ ಈ ತರ ಗೊಂದಲ ಇಟ್ಕೊಂಡ್ರೆ ಸರ್, ಜನ ನಿಮ್ಮನ್ ಮತ್ತೆ ಅವಕಾಶ ಕೊಡ್ತಾರೆ ಅಂತ ಅನ್ಸುತ್ತಾ? ನಾನು ಒಂದು ಹೇಳ್ತೇನೆ ಮೇಡಮ್, ಈಗ ಈ ರಾಜ್ಯದ ಜನ ನಮಗೆ ಸುಮಾರು 128-129 ಜನರನ್ನ ಕೊಟ್ರು ನಮಗೆ. ಇವತ್ತು ನಿಜವಾಗ್ಲೂ ಇಷ್ಟು ಹೈಯೆಸ್ಟ್ ಲೀಡ್ ಅನ್ನ ಯಾವತ್ತೂ ಸದ್ಯಕ್ಕೆ ಕೊಟ್ಟಿರ್ಲಿಲ್ಲ. ಬಿಜೆಪಿ ಅವ್ರು ಯಾವತ್ತೂ ಮೆಜಾರಿಟಿ ಅಲ್ಲ, ಅವ್ರ ಮೆಜಾರಿಟಿ ಬರ್ಲೇ ಇಲ್ಲ. ಅವರು ಇವರು ಯಡಿಯೂರಪ್ಪನಿದ್ದಾಗ ಬಂದಾಗಲೂ 2004 ಬಂದಿದ್ದು 4 ಫಸ್ಟ್ ಬಂದಿದ್ದು, 104, 108, 110ರಲ್ಲೇ ಬಂದ್ರು ಅವರು. ಆನಂತರ ಅವ್ರು ಯಾವ್ದು 113 ಬರ್ಲೇ ಇಲ್ಲ. ಅನ್ಯ ಮಾರ್ಗದಲ್ಲೇ ಅವರು ಅಧಿಕಾರನ ಸ್ವೀಕರಿಸಿ ನಡ್ಸ್ಕೊಂಡು ಬಂದವರು, ಇವತ್ತಿಗೂ ಬರ್ಲಿಲ್ಲ ಅವರಿಗೆ. ಅವರಿಗೆ ಅಷ್ಟೆಲ್ಲ ಹೋರಾಟ ಮಾಡಿದ್ರು ನಡೀಲಿಲ್ಲ. ಹಾಗಾಗಿ ಜನರಲ್ಲಿ ಏನಾಗಿದೆ ಅಂದ್ರೆ, ನಮ್ಮ ಕಾಂಗ್ರೆಸ್ಸಿನವಾದಂತ ಭದ್ರವಾದಂತ ವೋಟ್ ಇದೆ, ಬಟ್ ಅದಕ್ಕೆ ಸ್ಪಂದನೆ ಮಾಡುವಂತ ಮುಖ್ಯಮಂತ್ರಿಗಳು ಅದನ್ನ ಸರಿಯಾದ ರೀತಿ ನಡೆಸಿಕೊಂಡು ಇನ್ನು 2 ವರ್ಷಗಳ ಇದೆ. ಆ 2 ವರ್ಷದಲ್ಲಿ ಜನಪ್ರಿಯವಾದಂತ ಕಾರ್ಯಕ್ರಮ ಈಗ ಕೊಟ್ಟಿದ್ದೀರಿ. ಈ ಯೋಜನೆ 5 ಯೋಜನೆ, ಗ್ಯಾರಂಟಿ ಯೋಜನೆ ಜೊತೆಗೆ ಇನ್ನೊಂದಿಷ್ಟು ಯೋಜನೆಗಳನ್ನ ನಾವು ಆ ತಾಲೂಕಿನ ಜನರಿಗೆ, ಏನು ಕ್ಷೇತ್ರದ ಜನರಿಗೆ ಕೊಟ್ರೆ ಖಂಡಿತವಾಗಿಯೂ ಮುಂದೆ ಬರುವ ದಿನದಲ್ಲಿ ನಾವು ಒಂದು ಸ್ಪಂದನೆ ಮಾಡ್ಕೊಂಡು ಬರಬಹುದು, ನಮಗೆ ಅವಕಾಶ ಆಗುತ್ತೆ. ಇದೆಲ್ಲದರ ನಡುವೆ ಹರತಾಳು ಹಾಲಪ್ಪನವರು 5 ಕೋಟಿ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ. ಏನಾಯ್ತು ಸರ್ ಆಕ್ಚುಲಿ? ನೋಡಿ, ಇದು ಯಾವುದೋ ಸಿಗಂದೂರು ವಿಚಾರದಲ್ಲಿ ಮಾತಾಡಿದೀವಿ. ಸಿಗಂದೂರು ದೇವಸ್ಥಾನವನ್ನ ಮುಜರಾಯಿ ಬರೆದು ಬಿಟ್ರು ಎಲ್ಲ ಸೇರ್ಕೊಂಡು ಅಂತ ನಾನು ಹೇಳಿದ್ದೇನೆ. ಅದು ನಾನು ನನ್ನ ಭಾವನೆಗಳು ಹಂಚಿಕೊಂಡಿದ್ದೇನೆ. ಇದರಲ್ಲಿ ತಪ್ಪೇನಿರ್ಲಿಲ್ಲ. ಒಬ್ಬ MLA, ನಾನು MLA ಇದ್ದೇನೆ,
ಈಗ ನನ್ನ ಕ್ಷೇತ್ರದ ಒಂದು ದೇವಸ್ಥಾನನ ಮುಜರಾಯಿ ಮಾಡಕ್ ನಾನ್ ಬಿಟ್ಬಿಡ್ತೇನಾ? ಹೆಂಗ್ ಬಿಡಕ್ಕಾಗತ್ತೆ? ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಮುಖ್ಯಮಂತ್ರಿಗಳು ಯಡಿಯೂರಪ್ಪರ ಕಾಲದಲ್ಲಿ ಇದ್ರು, ಅವರೆಲ್ಲ ಅವರಿಗೆಲ್ಲ ತಡೆ ಹಿಡಿಬಹುದು. ನೀವು ಹೇಳಿಲ್ಲ, ನೀವು ಯಾರು ನೀವೆಲ್ಲ ಪಾಲ್ದಾರ ಆಗ್ಬಿಟ್ಟಿದೆ ಅದಕ್ಕೆ ಅಂತ ಹೇಳಿದೀನಿ, ಅಷ್ಟು ಹೇಳಿದ್ದೀನಿ ಬಿಟ್ರೆ ನಾನೇನ್ ಬೇರೆ ಏನ್ ಹೇಳಿಲ್ಲ. ಮಾನನಷ್ಟ ಹಾಕೊಳ್ಳಿ ಬಿಡಿ, ಏನ್ ನಮ್ಗೆ ಅಂತ ತೊಂದರೆ ಇಲ್ಲಪ್ಪ. ಕೋರ್ಟಲ್ಲಿ ನಾವು ನೋಡ್ಕೊಳ್ತೀವಿ, ಅದೇನ್ ತೊಂದರೆ ಇಲ್ಲ. ಮಾನನಷ್ಟ ಅವ್ರು 5 ಅಲ್ಲ 20 ಕೋಟಿ ಹಾಕೊಳ್ಳಿ, ನಾವು ನೋಡ್ಕೊಳ್ತೀವಿ. ಯಾವ್ದೇ ಇದ್ರೂ ಕೂಡ ಕಾನೂನಾತ್ಮಕವಾಗಿ ನೀವು ಹೋರಾಟ ಮಾಡ್ತೀವಿ. ನಾವು ಹೆದರೋ ಪ್ರಶ್ನೆನೇ ಇಲ್ಲಲ್ಲ. ನಾವು ಏನ್ ಹೇಳಿದ್ವಿ ಅದು ಜನರಿಗೆ ಗೊತ್ತಾಗಬೇಕಲ್ಲ. ಓಕೆ, ಬೇಳೂರು ಗೋಪಾಲ್ ಕೃಷ್ಣ ಅವರು ಮಂತ್ರಿಗಿರಿಯನ್ನು ಯಾವಾಗ ಅಲಂಕರಿಸೋದು, ಯಾವಾಗ ಸಚಿವ ಸ್ಥಾನವನ್ನು ಪಡ್ಕೊಳ್ತಾರೆ ಅಂತ ನೋಡ್ಬೇಕು. ದೇವ್ರ ಮೇಲೆ ಭಾರ ಹಾಕಿದ್ದೀನಿ, ಹಾಗೆ ಸರ್ಕಾರದ ಮೇಲೆ ಭಾರ ಹಾಕಿದೀವಿ, ಮುಖ್ಯಮಂತ್ರಿಗಳ ಮೇಲೆ ಭಾರ ಹಾಕಿದೀವಿ, ಕೇಂದ್ರದ ನಾಯಕರ ಮೇಲೆ ಭಾರ ಹಾಕಿದೀವಿ. ಅವರೆಲ್ಲರ ಆಶೀರ್ವಾದದಿಂದ ಯಾವತ್ತಾಗ್ತೇನೋ ಗೊತ್ತಿಲ್ಲ. ಬೇಡಿಕೆ ಅಂತ ಮುಂದಿಟ್ಟಿದ್ದೀರಿ, ಆಗ್ಬೋದು ಅಂತ ಕಾಯ್ತಾ ಇದ್ದೀವಿ. ಬೇಡಿಕೆ ಇದೆ. ನಾನೊಬ್ಬ ಆಕಾಂಕ್ಷಿ ಆಗಿದ್ದೀನಿ, ಪ್ರಬಲವಾದಂತ ಆಕಾಂಕ್ಷಿ ಇದ್ದೇನೆ. ಕೇಳಿದ್ದೇನೆ, ಎಲ್ಲರನ್ನು ಕೇಳಿದ್ದೇನೆ. ದೇವರು ಯಾವಾಗ ಪಾಲಿಸ್ತಾನೋ ಗೊತ್ತಿಲ್ಲ. ಈ ಸಚಿವ ಸಂಪುಟದಲ್ಲಿ ಏನಾದ್ರು ಬದಲಾವಣೆಗಳ ಸಾಧ್ಯತೆ ಇದೆಯಾ? ಅಂತ ಕೇಳ್ತಾ ಇದೀವಿ. ಆದ್ರೆ ಒಂದು ಅವಕಾಶ ಸಿಗ್ಬೋದು ಅಂತ ಕಾಯ್ತಾ ಇದ್ದೀವಿ. ಓಕೆ, ಈಗ ಮುಖ್ಯಮಂತ್ರಿಗಾದಿ ಸರ್, ಅಲ್ಲೇನಾದ್ರೂ ಚೇಂಜಸ್, ಅದು ಹೈಕಮಾಂಡ್ ಇಂಥದ್ದೇ ಸಮಯ ಅಂತ ಏನಾದ್ರು ಇದೆಯಾ, ಅಥವಾ 2.5 ವರ್ಷ ಹೆಂಗೋ ಆಗಿರೋದ್ರಿಂದಾಗಿ? ಇಲ್ಲ, ಅದು ನಾವು ಹೇಳಲಿಕ್ಕೆ ಬರಲ್ಲ. ಮುಖ್ಯಮಂತ್ರಿಯ ಪೋಸ್ಟ್ ಏನಿದ್ರು ಕೇಂದ್ರ ನಾಯಕರದ ತೀರ್ಮಾನ, ನಾವು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ. ಸ್ಥಳೀಯವಾಗಿ ಮಂತ್ರಿ ಸ್ಥಾನದ ಬಗ್ಗೆ ಚರ್ಚೆ ಮಾಡ್ತೀವಿ ಬಿಟ್ರೆ ಬೇರೆ ಯಾವುದು ನಾವು ಚರ್ಚೆ ಮಾಡಕ್ ಹೋಗೋದಲ್ಲ. ಮಂತ್ರಿ ಸ್ಥಾನ ಕೇಳ್ತೀವಿ, ನಮ್ಮ ಹಕ್ಕಿದೆ ನಮ್ಗೆ. ನಾನು 3 ಸಾರಿ MLA ಆಗಿದ್ದೀನಿ, ನಾನೊಬ್ಬ ಸೀನಿಯರ್ ಇದ್ದೀನಿ, ಒಂದು ಅವಕಾಶ ಕೊಡಿ ಸರ್ ನನ್ನ ಜಿಲ್ಲೆಗೆ ಅಂತ ಕೇಳ್ತೀನಿ. ಕೊಡೋದು ಬಿಡೋದು ಅವ್ರು ಬಿಟ್ಟಿದ್ದು, ಕೇಳಕ್ ಹಕ್ ನಮ್ದಲ್ಲ, ಹೇಳ್ತೀವಿ ಅಷ್ಟೇ. ಖಂಡಿತ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಬಹಳ ಮುಖ್ಯವಾಗಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ, ಅನುದಾನದ ವಿಚಾರ ಇರ್ಬೋದು, VBG ರಾಮ್ಜಿ ಇರ್ಬೋದು, ರಾಜ್ಯದ ಅಭಿವೃದ್ಧಿ ಕುರಿತಂತೆ ಸಮಗ್ರವಾಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸೊ ನೋಡೋದ್ರಲ್ಲಿ ವೀಕ್ಷಕರೇ, ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರು ಭಾಗಿಯಾಗಿದ್ರು. ಬಹಳ ಮುಖ್ಯವಾಗಿ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಕೇಳಿದಷ್ಟು ಅನುದಾನ ನನಗೆ ಲಭ್ಯವಾಗಿದೆ. ಇನ್ನು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಕಾಂಗ್ರೆಸ್ ನಿರಂತರವಾದಂತಹ ಪ್ರಯತ್ನವನ್ನ ಖಂಡಿತವಾಗ್ಲೂ ಮಾಡ್ತಾ ಇದೆ. ಇದು ಜನಪರ ಪಕ್ಷ, ಜನರ ಹಿತಕ್ಕಾಗಿ ಕಾಯುವಂತಹ ಎಲ್ಲಾ ಪ್ರಯತ್ನವನ್ನ ಮಾಡುತ್ತೆ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಇನ್ನು VBG ರಾಮ್ಜಿ, ಮಹಾತ್ಮ ಗಾಂಧಿ ಅವರನ್ನ ಉಳಿಸುವ ನಿರಂತರ ಹೋರಾಟ ಮುಂದುವರಿಯುತ್ತೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.